ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಖುಷ್. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಡಾಕ್ಟರ್ ಸ್ಕ್ವೇರ್. ಇವತ್ತು ವಿಡಿಯೋ ಮಾಡ್ತಿರೋ ಪರ್ಪಸ್ ಏನಂದ್ರೆ, ಒಬ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿದ್ರು, ಬ್ಯಾಗೇಜ್ ಇನ್ಫಾರ್ಮೇಶನ್ ಕೊಡಿ ಅಂತ. ಏನೇನು ತರಬೇಕು, ಏನೇನು ತರಬಾರ್ದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ನಿಮ್ಗೆ ಗೊತ್ತಿರೋ ಹಾಗೆ ನಾನು ಸೌತ್ ಉಲ್ಲಾಸ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಲಿ ಓದ್ತಿದ್ದೀನಿ. ನೌ ಐ ಆಮ್ ಅಟ್ ಸೆಕೆಂಡ್ ಇಯರ್. ಫಸ್ಟ್ ಆಫ್ ಆಲ್ ನೀವೇನೇನು ತರಬೇಕು ಅಂತ 5 ಪಾರ್ಟ್ಸ್ ಆಗಿ ಹೇಳ್ತೀನಿ. ಡಾಕ್ಯುಮೆಂಟ್ಸ್, ಸ್ಟೇಷನರೀಸ್, ಫುಡ್ ಐಟಮ್ಸ್, ಕ್ಲೋತ್ಸ್, ಮೆಡಿಕೇಶನ್ಸ್ ಮತ್ತೆ ಎಲೆಕ್ಟ್ರಾನಿಕ್ ಐಟಮ್ಸ್. ನಾವೀಗ ಒಂದೊಂದಾಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೀವೇನೇನು ತರಬೇಕು ಅಂತ. ಫಸ್ಟ್ ಡಾಕ್ಯುಮೆಂಟ್ಸಿಗೆ ಬಂದ್ರೆ, ಡಾಕ್ಯುಮೆಂಟ್ಸ್ ಅಲ್ಲಿ ಒರಿಜಿನಲ್ SLC ಮಾರ್ಕ್ಸ್ ಕಾರ್ಡ್ ಮತ್ತೆ PUC ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ, ಮತ್ತೆ ಪಾಸ್ಪೋರ್ಟ್, ವೀಸಾ, ಮತ್ತೆ ನೀವು ಯಾವ ಕಾಲೇಜಲ್ಲಿ ಅಡ್ಮಿಷನ್ ಆಗಿರ್ತೀರಾ ಆ ಕಾಲೇಜಿಂದ ಅಡ್ಮಿಷನ್ ಲೆಟರ್ ಬಂದಿರುತ್ತೆ, ಆ ಅಡ್ಮಿಷನ್ ಲೆಟರ್ ಇಟ್ಕೊಳ್ಳಿ. ಇವೆಲ್ಲ ಕಂಪಲ್ಸರಿ ಡಾಕ್ಯುಮೆಂಟ್ಸ್. ಯಾವ ಡಾಕ್ಯುಮೆಂಟ್ಸ್ ಮಿಸ್ ಮಾಡಕ್ ಹೋಗ್ಬೇಡಿ. ಮತ್ತೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ಒಂದೊಂದು 5 ಕಾಪೀಸ್ ಜೆರಾಕ್ಸ್ ತಗೊಂಬನ್ನಿ. ಇಲ್ಲಿ ರಷ್ಯಾದಲ್ಲಿ ಫುಲ್ ಜೆರಾಕ್ಸ್ ರೇಟ್ ಜಾಸ್ತಿ ಇದೆ, ಅದಕ್ಕೆ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ಒಂದು 5 ಕಾಪೀಸ್ ನ ಜೆರಾಕ್ಸ್ ತಗೊಂಡ್ಬಂದ್ಬಿಡಿ ಇಂಡಿಯಾಯಿಂದಾನೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೇಷನರೀಸ್ ಅಲ್ಲಿ ಏನ್ ಜಾಸ್ತಿ ಇಲ್ಲ. ನೀವು ಸ್ಟೇಷನರೀಸ್ ಅಂದ್ರೆ ಅರ್ಥ ಆಗುತ್ತೆ ಏನೇನು ತರಬೇಕು ಅಂತ. ಪೆನ್ ಆಗಿರ್ಬೋದು, ನೋಟ್ಬುಕ್ಸ್ ಆಗಿರ್ಬೋದು, ಮತ್ತೆ ಒಂದು ಇಂಪಾರ್ಟೆಂಟ್ ಏನಂದ್ರೆ ಪೆನ್ ಒಂದ್ ಸ್ವಲ್ಪ ಜಾಸ್ತಿ ತಗೊಂಬನ್ನಿ. ಇಲ್ಲಿ ರಷ್ಯಾದಲ್ಲಿ ಪೆನ್ ರೇಟ್ ಜಾಸ್ತಿ ಇದೆ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಫುಡ್ ಐಟಮ್ಸ್, ಕಿಚನ್ ಐಟಮ್ಸ್, ಫುಡ್ ಆರ್ ಕಿಚನ್ ಐಟಮ್ಸ್. ನಾನು ಓದ್ತಿರೋ ಸೌತ್ ಉಲ್ಲಾಸ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಲಿ ಇಲ್ಲಿ ಯಾವುದೇ ತರ ಇಂಡಿಯನ್ ಮೆಸ್ ಇಲ್ಲ. ನಾವೇ ಸೆಲ್ಫ್ ಕುಕ್ ಮಾಡಬೇಕು. ಕಿಚನ್ಸ್ ಇದೆ, ಸೆಲ್ಫ್ ಕುಕ್ ಮಾಡಬೇಕು. ಯಾವುದೇ ತರ ಇಂಡಿಯನ್ ಮೆಸ್ ಇಲ್ಲ. ಆದ್ರೆ ನೀವು ಯಾವುದೇ ಬೇರೆ ಕಾಲೇಜಲ್ಲಿ ಅಡ್ಮಿಷನ್ ಆಗಿದ್ರೆ ಅಲ್ಲಿ ಇನ್ಫಾರ್ಮೇಶನ್ ಕ್ಲಾರಿಟಿ ತಗೊಳ್ಳಿ. ಇನ್ಫಾರ್ಮೇಶನ್ ತಗೊಳ್ಳಿ ಇಂಡಿಯನ್ ಮೆಸ್ ಇದೆಯೋ ಇಲ್ಲ ನಾವೇ ಕುಕ್ ಮಾಡ್ಬೇಕಾ ಅಂತ. ನೀವೇನಾದ್ರೂ ಕುಕ್ ಮಾಡ್ಬೇಕು ಅಂದ್ರೆ ನಾನು ಏನೇನು ತಗೋಬೇಕು ಅಂತ ಇವಾಗ ಹೇಳ್ತೀನಿ. ಕಿಚನ್ ಐಟಮ್ಸ್ ಫಸ್ಟ್, ಮಸಾಲಾ ಐಟಮ್ಸ್. ನೀವೆಲ್ಲಾ ರೀತಿಯ ಮಸಾಲಾ ಐಟಮ್ಸ್ ತಗೊಂಬನ್ನಿ. ಮಸಾಲಾ ಐಟಮ್ಸ್ ಅಂದ್ರೆ ಗೊತ್ತು ನಿಮ್ಗೆ, ಯಾವ್ಯಾವ ಮಸಾಲಾಸ್ ಬೇಕು ಅವೆಲ್ಲ ಮಸಾಲಾ ಐಟಮ್ಸ್ ತಗೊಂಬನ್ನಿ. ಮತ್ತೆ ಮ್ಯಾಗಿ ಮಸಾಲ ಆಗಿರ್ಬೋದು, ಮತ್ತೆ ಟೀ ಪೌಡರ್, ಕಾಫಿ ಪೌಡರ್. ಆಮೇಲೆ ವೆಸಲ್ಸ್ ಏನೇನ್ ಬೇಕು ಅಂದ್ರೆ ಇಂಪಾರ್ಟೆಂಟ್ ಪ್ರೆಷರ್ ಕುಕ್ಕರ್. ರಷ್ಯಾದಲ್ಲಿ ಪ್ರೆಷರ್ ಕುಕ್ಕರ್ ಎಲ್ಲೂ ಸಿಗಲ್ಲ ನಿಮಗೆ. ಪ್ರೆಷರ್ ಕುಕ್ಕರ್ ಇಂಪಾರ್ಟೆಂಟ್, ಅದನ್ನ ಪ್ರೆಷರ್ ಕುಕ್ಕರ್ ತರಲೇಬೇಕು ನೀವು. ಮತ್ತೆ ನಿಮ್ಗೆ ಮುಂದೆ ಸ್ಪೇಸ್ ಏನಾದ್ರು ಲಗೇಜಸ್ ಸ್ಪೇಸ್ ಇತ್ತು ಅಂದ್ರೆ ಯಾವ್ದಾದ್ರು ವೆಸಲ್ಸ್ ನ ನೀವು ಆಡ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ್ಯಾವ ವೆಸಲ್ಸ್ ಬೇಕು ಅಂತ. ನೆಕ್ಸ್ಟ್ ಬಂದು ಕ್ಲೋತ್ಸ್, ಬಟ್ಟೆಗಳು ಯಾವ್ಯಾವ ತರ ಬಟ್ಟೆ ತಗೋಬೇಕು ಅಂತ. ಇಂಪಾರ್ಟೆಂಟ್, ಇಲ್ಲಿ ಟೆಂಪರೇಚರ್ -25, -30, -30 ವರೆಗೂ ಟೆಂಪರೇಚರ್ ಹೋಗುತ್ತೆ. ಅದಕ್ಕೆ 2 ಪೇರ್ ಥರ್ಮಲ್ಸ್ ತಗೊಂಬನ್ನಿ. ಒಂದು ನಾರ್ಮಲ್ ಜಾಕೆಟ್ ತಗೊಂಬನ್ನಿ. ನೀವು ಫ್ಲೈಟ್ ಇಂದ ಜರ್ನಿ ಮಾಡ್ಬೇಕಾದ್ರೆ ಒಂದು ನಾರ್ಮಲ್ ಜಾಕೆಟ್ ತಗೊಂಬನ್ನಿ, ಅವಾಗ ಒಂದ್ ಸ್ವಲ್ಪ ಕೋಲ್ಡ್ ಇರುತ್ತೆ. ಮತ್ತೆ ಶೂಸಿಗೆ ಬಂದ್ರೆ ಒಂದು 2 ಪೇರ್ ಶೂಸ್ ತಗೊಂಬನ್ನಿ. ಒಂದು ಫಾರ್ಮಲ್ ಶೂಸ್ ಆಗಿರ್ಬೋದು, ಇನ್ನೊಂದು ಕ್ಯಾಶುವಲ್ ಶೂಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಶೂ ಆಗಿರ್ಬೋದು. ಶೂಸ್ ಎಲ್ಲ ತಗೊಂಬನ್ನಿ. ಮತ್ತೆ ಸ್ನೋ ಬೂಟ್ಸ್ ಎಲ್ಲ ಇಲ್ಲಿಗೆ ಬಂದ್ಮೇಲೆ ಸ್ನೋ ಬೂಟ್ಸ್ ಎಲ್ಲ ಪರ್ಚೇಸ್ ಮಾಡಬಹುದು. ಇನ್ನ ನೆಕ್ಸ್ಟ್ ಬಂದ್ರೆ ಮೆಡಿಕೇಶನ್ಸ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಪರ್ಸನಲ್ ಆಗಿ ಮೆಡಿಕೇಶನ್ಸ್ ನೀವು ತಗೋತಿದ್ರೆ ಇಂಡಿಯಾದಲ್ಲಿ ಆ ಮೆಡಿಕೇಶನ್ಸ್ ನ ತಗೊಂಬನ್ನಿ. ಮತ್ತೆ ಎಲ್ಲರಿಗೂ ನಾರ್ಮಲ್ ಈಗ ಪ್ಯಾರಾಸಿಟಮ್, ಫೀವರ್ ಇರ್ಬೋದು, ಕಾಫ್ ಇರ್ಬೋದು, ಕೋಲ್ಡ್ ಇರ್ಬೋದು, ನಾರ್ಮಲ್ ಆಗಿ ಈಗ ಪ್ಯಾರಾಸಿಟಮಾಲ್, ಡೋಲೋ, ಸಿಟ್ರಿಜನ್ ಈ ತರ ಮೆಡಿಕೇಶನ್ಸ್ ತಗೋಬನ್ನಿ. ಲಾಸ್ಟ್ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಐಟಮ್ಸ್. ನಾವು ಮೆಡಿಕಲ್ ಮಾಡ್ತಿರೋದ್ರಿಂದ ಲ್ಯಾಪ್ಟಾಪ್ ಏನಷ್ಟು ನೆಸೆಸರಿ ಇಲ್ಲ. ಒಂದು ನಾರ್ಮಲ್ ಟ್ಯಾಬ್ ಇಲ್ಲ ಐಪ್ಯಾಡ್, ಎರಡರಲ್ಲಿ ನಿಮ್ಗೆ ಯಾವ ಕಂಫರ್ಟ್ ಆಗುತ್ತೆ, ನೀವು ಯಾವ್ದು ಪರ್ಚೇಸ್ ಮಾಡಕ್ ಇಷ್ಟ ಅದನ್ನ ತಗೊಂಬನ್ನಿ. ಐಪ್ಯಾಡ್ ಇಲ್ಲ ಟ್ಯಾಬ್. ಲ್ಯಾಪ್ಟಾಪ್ ಏನಷ್ಟು ಯೂಸ್ ಇಲ್ಲ. ಲ್ಯಾಪ್ಟಾಪ್ ತಗೊಂಬರ್ಬೋದು, ಅದೇನು ಪ್ರಾಬ್ಲಮ್ ಆಗಲ್ಲ. ಮತ್ತೆ ಪವರ್ ಬ್ಯಾಂಕ್ ಇಟ್ಕೊಳ್ಳಿ ಒಂದು. ಇಷ್ಟೇ. ಇನ್ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಇಷ್ಟೇ. ಅಟ್ ಲಾಸ್ಟ್ ನಾನು ಇವಾಗ ಬ್ಯಾಗೇಜ್ ರೂಲ್ಸ್ ಮತ್ತೆ ಏರ್ಲೈನ್ಸ್ ರೂಲ್ಸ್ ಹೇಳ್ತೀನಿ. ಬ್ಯಾಗೇಜ್ ರೂಲ್ಸ್ ಅಂದ್ರೆ, ಬ್ಯಾಗೇಜ್ ಅಲ್ಲಿ ಚೆಕ್ ಇನ್ ಬ್ಯಾಗ್ ಅಂತ ಇರುತ್ತೆ. ಚೆಕ್ ಇನ್ ಬ್ಯಾಗ್ ಮ್ಯಾಕ್ಸಿಮಮ್ 30 kgs ಇರುತ್ತೆ. ಕ್ಯಾಬಿನ್ ಬ್ಯಾಗ್ 7 kgs ಇರುತ್ತೆ. ಕಾಲೇಜ್ ಬ್ಯಾಗು 3 kgs ಇರುತ್ತೆ. ಅಂದ್ರೆ ನೀವು 30 kgs ಮ್ಯಾಕ್ಸಿಮಮ್ ಅಂತಲ್ಲ, 30 kgs ಗಿಂತ ಜಾಸ್ತಿ ತಗೊಂಡ್ರೆ ನೀವು ಎಕ್ಸ್ಟ್ರಾ ಅಮೌಂಟ್ ಕಟ್ಬೇಕಾಗುತ್ತೆ ಏರ್ಪೋರ್ಟ್ ಅಲ್ಲಿ. 30 kgs ಮೇಲೆ ಜಾಸ್ತಿ ತಗೊಂಡೋದ್ರೆ ಅಲ್ಲಿ ಎಕ್ಸ್ಟ್ರಾ ಅಮೌಂಟ್ ಕಟ್ಟಿಸ್ಕೊತಾರೆ, ಅದು ನೀವು ಕಟ್ಟಬೇಕಾಗುತ್ತೆ. ಈಗ ಚೆಕ್ ಇನ್ ಬ್ಯಾಗ್ ಅಲ್ಲಿ ಏನೇನು ಇಕ್ಬೇಕು ಅಂದ್ರೆ, ಚೆಕ್ ಇನ್ ಬ್ಯಾಗ್ ಅಲ್ಲಿ ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ಸ್ ಇಡೋಗಿಲ್ಲ. ಚೆಕ್ ಇನ್ ಬ್ಯಾಗ್ ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ಸ್ ಇಡೋಗಿಲ್ಲ. ಬರೀ ನಿಮ್ ಏನಿದ್ರು ಕ್ಲೋತ್ಸ್ ಮತ್ತೆ ಬಟ್ಟೆ ಮತ್ತೆ ಮಸಾಲಾಸು ಈ ತರದ್ದು ಇಕ್ಬೇಕು. ಕಾಲೇಜ್ ಬ್ಯಾಗ್ ಅವೆರಡರಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ ಇಟ್ಕೊಳ್ಳಿ, ಮತ್ತೆ ಬೇರೆ ಥಿಂಗ್ಸ್ ಇಟ್ಕೊಳ್ಳಿ.
ಅದೇ ಚೆಕ್ ಇನ್ ಅಲ್ಲಿ ಮಾತ್ರ ಎಲೆಕ್ಟ್ರಾನಿಕ್ ಐಟಮ್ಸ್ ಹಾಕೋಂಗಿಲ್ಲ. ಮತ್ತೆ 100 ml ಗಿಂತ ಜಾಸ್ತಿ ಇರೋದು 100 ml ಗಿಂತ ಜಾಸ್ತಿ ಇರೋ ಲಿಕ್ವಿಡ್ ಐಟಮ್ಸ್ ಎಲ್ಲ ಪ್ರೊಹಿಬಿಷನ್ ಇರುತ್ತೆ. 100 ml ಗಿಂತ ಕಡಿಮೆ ಇರಬೇಕು. ಈ ದೊಡ್ಡ ದೊಡ್ಡ ಶಾಂಪೂ ಬಾಟಲ್ಸ್ ಎಲ್ಲ ತಗೊಂಡ್ರೆ ಸೀಸ್ ಮಾಡ್ತಾರೆ, ಅಲ್ಲಿ ಒಳಗಡೆ ಬಿಡಲ್ಲ. ಎಲ್ಲ 100 ml ಗಿಂತ ಒಳಗಡೆ ಇದ್ರೆ ಲಿಕ್ವಿಡ್ಸ್ ಅಲೋ ಇರುತ್ತೆ, ಎಲ್ಲ ಪ್ರೊಹಿಬಿಟೆಡ್ ಆಗಿರುತ್ತೆ. ಮತ್ತೆ ನೀವು ಈಗ ಕಾಲೇಜ್ ಬ್ಯಾಗ್ ಹಾಕೊಂಡಿರ್ತೀರ, ಕಾಲೇಜ್ ಬ್ಯಾಗು ನಿಮ್ ಜೊತೆಲೇ ಇರುತ್ತೆ. ಅಲ್ಲಿ ನೀವು ಇಂಪಾರ್ಟೆಂಟ್ ಈಗ ಡಾಲರ್ಸ್ ತಂದಿರ್ತಾರೆ, ಡಾಲರ್ಸ್ ಇಟ್ಕೋಬಹುದು, ಟ್ಯಾಬ್ ಇಟ್ಕೋಬಹುದು, ಐಪ್ಯಾಡ್. ನಿಮ್ಗೆ ಇನ್ಸ್ಟೆಂಟ್ ಆಗಿ ಆ ಏರ್ಪೋರ್ಟ್ ಅಲ್ಲಿ ಮತ್ತೆ ಫ್ಲೈಟ್ ಒಳಗಡೆ ಏನೇನ್ ಬೇಕು ಅದೆಲ್ಲ ಕಾಲೇಜ್ ಬ್ಯಾಗ್ ಹಾಕೊಳ್ಳಿ. ಎಲ್ಲ ಚೆಕ್ ಇನ್ ಬ್ಯಾಗ್ ಅಲ್ಲಿ ಇಡಕ್ ಹೋಗ್ಬೇಡಿ. ಕಾಲೇಜ್ ಬ್ಯಾಗ್ ನಿಮ್ ಜೊತೆನೇ ಇರುತ್ತೆ, ಮತ್ತೆ ಸೇಫ್ಟಿ ಇರುತ್ತೆ. ಟ್ಯಾಬ್, ಐಪ್ಯಾಡ್ ಆಗಿರ್ಬೋದು, ಮೊಬೈಲ್ ಇರ್ಬೋದು, ಎಲ್ಲ ಇನ್ಸ್ಟೆಂಟ್ ಆಗಿ ನಿಮ್ಗೆ ಏನೇನು ಯೂಸ್ ಆಗುತ್ತೆ ಏರ್ಪೋರ್ಟ್ ಅಲ್ಲಿ ಮತ್ತೆ ಫ್ಲೈಟ್ ಅಲ್ಲಿ, ಅದೆಲ್ಲ ಕಾಲೇಜ್ ಬ್ಯಾಗ್ ಹಾಕೊಟ್ಟಿರಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಈ ವಿಡಿಯೋದಲ್ಲಿ ಯಾವ್ದೇ ತರ ಡೌಟ್ಸ್ ಇದ್ರೆ ನಮ್ ಕಾಲೇಜ್ 2 ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ. ಆ 2 ಇನ್ಸ್ಟಾಗ್ರಾಮ್ ಅಕೌಂಟ್ ನ ಫಾಲೋ ಮಾಡಿ, ಮತ್ತೆ ಆ ಇನ್ಸ್ಟಾಗ್ರಾಮ್ ಅಕೌಂಟ್ ಗೆ DM ಮಾಡಿ. ನಿಮ್ಗೆ ಯಾವ್ದೇ ತರ ಡೌಟ್ ಮತ್ತೆ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ನಾನು ರಿಪ್ಲೈ ಮಾಡಕ್ಕಾಗಿದ್ರು ನಮ್ ಟೀಮ್ ರಿಪ್ಲೈ ಮಾಡುತ್ತೆ. DM. So bye guys, see you in next video.